ಮನೇಲಿ ಒಂದು ಘಟನೆ ಕೂಡ ನಡೆಯುತ್ತೆ, ರೀಶಾ ಅವರು ಹೊಡಿತಾರೆ, ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದ್ರೂ ಕೂಡ ಈ ಹಿಂದಿನ ಸೀಸನ್ಗಳೆಲ್ಲ ನಾವು ನೋಡ್ತಾ ಬಂದಿದೀವಲ್ಲ, ಒಂದ್ ಸ್ವಲ್ಪ ಮ್ಯಾನ್ ಹ್ಯಾಂಡ್ಲಿಂಗ್ ಆದ್ರೂ ಕೂಡ ಅದನ್ನ ಆಕ್ಷನ್ ತಗೊಂಡು ಇಮಿಡಿಯೇಟ್ ಆಗಿ ಹೊರ ಕಳಿಸುವಂತಹ ಒಂದಿಷ್ಟು ಉದಾಹರಣೆಗಳನ್ನ ನಾವು ನೋಡಿದೀವಿ. ಬಟ್ ಈ ಸೀಸನ್ ಅಲ್ಲಿ ರೀಶಾ ಬಗ್ಗೆ ಎಲ್ಲೋ ಒಂದ್ ಕಡೆ ಸಾಫ್ಟ್ ಕಾರ್ನರ್ ತೋರಿಸ್ಬಿಟ್ರಾ, ಅಥವಾ ರೀಶಾ ಮಾಡಿದ್ದು ಸರಿ ಅಂತ ಅನಿಸ್ಬಿಡ್ತಾ, ಏನಕ್ಕೆ ರೀಶಾ ಬಗ್ಗೆ ಆ ಒಂದು ಡಿಸಿಷನ್ ತಗೊಳ್ಳಿಲ್ಲ ಅಂತ? ಇಲ್ಲ, ಸುದೀಪ್ ಸರೇ ಈಗ ಯಾರು ಸರಿ ಯಾರು ತಪ್ಪು, ಎಲ್ಲಿಂದ ಜಗಳ ಶುರುವಾಯಿತು, ಏನು ಕಾರಣ, ಮೂಲ ಕಾರಣ ಅಂತ ಅದು ಕೂಲಂಕಷವಾಗಿ ನಮಗೆ ಭಾನುವಾರ ಎಪಿಸೋಡ್ನಲ್ಲಿ ತುಂಬ ಕ್ಲಾರಿಟಿಯಾಗಿ ಹೇಳಿದ್ದಾರೆ ಇಬ್ರಿಗೂ. ಈ ವಿಚಾರ ನೋಡಿದಾಗ ನಾನು ವಿಡಿಯೋನ ಇಬ್ರದ್ದು ತಪ್ಪಿದೆ, ನೀನು ಹೆಣ್ಮಕ್ಳು ಬಟ್ಟೆನ ಹಂಗೆಲ್ಲ ತುಂಬ ಪ್ಯಾಕಿಂಗ್ ಆಗಿರುವಂಥ ಬಟ್ಟೆಗಳ್ನ, ಎಲ್ಲ ಥರದ ಬಟ್ಟೆಗಳ್ನೂ ನೀವು ಹಂಗೆ ತಗೊಬಂದು ಹಾಕೋದು ಅದು ತಪ್ಪಿದೆ, ನೀನು ಬಿಗ್ ಬಾಸ್ ನಿಯಮನ ಉಲ್ಲಂಘನೆ ಮಾಡಿ ಹೊಡೆದಿರೋದು ಅದು ತಪ್ಪಿದೆ, ನೀವಿಬ್ಬರು ತಿದ್ಕೊಳ್ಳಿ ಅನ್ನೋ ಥರದಲ್ಲಿ ಸುದೀಪ್ ಸರ್ ಆಗ್ಬೋದು, ಬಿಗ್ ಬಾಸ್ ಸರ್ ಅವರು ಹೇಳಿದ್ದಾರೆ. ಅವರೇ ಹೇಳೋದ್ಮೇಲೆ ಅವರಿಬ್ಬರು ತಿದ್ಕೊಂಡು ಮುಂದೆ ಸರಿಯಾದ ದಾರಿನಲ್ಲಿ ಹೋಗ್ತಾರೆ ಅಂತ ಅನ್ನಿಸ್ತದೆ. ಬಟ್ ರೀಶಾ ಮಾಡಿದ್ದು ನಿಮಗೆ ಸರಿ ಅಂತ ಅನಿಸ್ತಾ ಆ ಸಂದರ್ಭದಲ್ಲಿ? ಅದೇ ಈಗ ನನ್ನ ಪ್ರಶ್ನೆ ಬಿಡಿ, ಯಾಕೆಂದರೆ ನಮಗೆ ಗೊತ್ತಿಲ್ಲ ವಿಷಯ ಎಲ್ಲಿಂದ ಶುರುವಾಯಿತು ಏನು ಅಂತ. ಈಗ ಸುದೀಪ್ ಸರ್ ಅದೆಲ್ಲ ನೋಡಿದ್ದಾರೆ, ಜಗಳ ಎಲ್ಲಿಂದ ಶುರುವಾಯಿತು, ಯಾಕೆ ಶುರುವಾಯಿತು ಅಂತ ಎಲ್ಲ ನೀಟಾಗಿ ನೋಡಾದ್ಮೇಲೆ ಇಬ್ರದ್ದು ತಪ್ಪಿದೆ, ಇಬ್ರದ್ದು ತಪ್ಪಿದೆ, ಸಿಚುವೇಶನ್ ತಪ್ಪಿದೆ. ಅದರಿಂದ ನಿಮ್ಮದು ಸರಿ ನಿಮ್ಮ ತಪ್ಪು ಅಂತ ಹೇಳಿಲ್ಲ ಸುದೀಪ್ ಸರ್, ಇಬ್ರದ್ದು ತಪ್ಪಿದೆ, ಇದರಲ್ಲಿ ಇಬ್ಬರು ತಿತ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾಕಂದರೆ ನಮಗೇನು ವಿಷಯ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗ್ಬಿಡ್ತದೆ, ನಮಗೇನು ವಿಷಯ ಗೊತ್ತಿರೋಲ್ಲ. ಅಲ್ಲಿ ಸುದೀಪ್ ಸರ್ ಹೇಳುವಾಗ ಕೆಲವೊಂದು ವಿಡಿಯೋ ತೋರಿಸಿದಾಗ ಅಷ್ಟೇ ಗೊತ್ತಾಯಿತು ಇದರಲ್ಲಿ ಇಬ್ರದ್ದು ತಪ್ಪಿದೆ ಅಂತ. ತಪ್ಪಾದ್ಮೇಲೆ ಸುದೀಪ್ ಸರ್ ಇಬ್ರಿಗೂ ಹೇಳಿದ್ದಾರೆ ತಿತ್ಕೊಳ್ಳಿ ಅಂತ, ಇಬ್ರು ತಿತ್ಕತೀನಿ ಅಂತ ಹೇಳಿದ್ದಾರೆ, ಸರಿಯಾಗುತ್ತೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.